Namaste. Let us understand Matthew Arnold's essay, The Study of Poetry. We are going to discuss the whole essay in 4 sessions. In the first session, we are going to discuss characteristics for Arnold's criticism and importance of poetry. In the next session, we are going to discuss the 3 estimates which Arnold introduced to understand the poetry. And in the next session, we are going to understand the touchstone method. Before going to the essay, let us know about Matthew Arnold. Matthew Arnold was one of the foremost poets and critics of 19th century. This era has been called as Victorian era. In this era, there is a confusion between science and religion that what to accept. Matthew Arnold, as a sage poet, brought this Victorian dilemma in his poetry and criticism. He was regarded as the father of modern literary criticism because he is the person who started to think, criticize the poem as a new volume of art. He is also called as a critic's critic because he put some rules to follow for the critics. Even in the essay, The Study of Poetry, we can say this. ಮ್ಯಾಥ್ಯೂ ಅರ್ನಾಲ್ಡ್ ವಿಕ್ಟೋರಿಯನ್ ಏಜ್ನ ಒಬ್ಬ ಫೇಮಸ್ ಪದ್ಯಗಾರ ಹಾಗೆಯೇ ವಿಮರ್ಶಕಕಾರರು ಕೂಡ ಹೌದು. ವಿಕ್ಟೋರಿಯನ್ ಎರಾ, ರಾಣಿ ವಿಕ್ಟೋರಿಯಾ ಅವರು ಈ ಒಂದು ಸಂದರ್ಭದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಸೊ ಈ 19th ಸೆಂಚುರಿಯಲ್ಲಿ ಒಂದು ಬದಲಾವಣೆಯನ್ನು ನೀವು ನೋಡ್ತಾ ಹೋಗ್ತೀರಾ. ಏನಪ್ಪ ಅಂತಂದರೆ ಧರ್ಮ ಹಾಗೆಯೇ ವಿಜ್ಞಾನದ ನಡುವೆ ಒಂದು ಕನ್ಫ್ಯೂಷನ್. ಜನರಲ್ಲಿ ಏನು ಅಂತಂದರೆ ಧರ್ಮವನ್ನು ಅಕ್ಸೆಪ್ಟ್ ಮಾಡಬೇಕಾ, ಧರ್ಮದಲ್ಲಿ ಎಲ್ಲವೂ ಸತ್ಯ ಇದೆಯಾ, ಹಾಗೆಯೇ ಸೈನ್ಸ್ ಅನ್ನೋದು ಈ ಸಂದರ್ಭದಲ್ಲಿ ಹೆಚ್ಚು ಬೆಳೀತಾ ಇರುತ್ತೆ, ಹೊಸದಾಗಿರುವಂಥ ನಾಲೆಡ್ಜ್ನ ಕೊಡ್ತಾ ಇರುತ್ತೆ. ಜನರಲ್ಲಿ ಹುಟ್ಟಾದಂತಹ ಈ ಒಂದು ಕನ್ಫ್ಯೂಷನನ್ನು ನಾವು ವಿಕ್ಟೋರಿಯನ್ ಡೈಲಮಾ ಅಂತ ಹೇಳಿ ಕರಿತೀವಿ. ಡೈಲಮಾ ಅಂತಂದರೆ ದ್ವಂದ್ವ. ಸೊ ಒಂದು ವಿಕ್ಟೋರಿಯನ್ ಡೈಲಮಾದ ಮೇಲೇ ಮ್ಯಾಥ್ಯೂ ಅರ್ನಾಲ್ಡ್ ತಮ್ಮ ಪೋಯೆಟ್ರಿ ಹಾಗೆಯೇ ತಮ್ಮ ಕ್ರಿಟಿಸಮ್ಗಳಲ್ಲಿ ಬರಿತಾ ಹೋಗ್ತಾರೆ. ಇವರನ್ನ ನಾವು ಫಾದರ್ ಆಫ್ ಮಾಡರ್ನ್ ಲಿಟರಿ ಕ್ರಿಟಿಸಮ್ ಅಂತ ಹೇಳಿ ಕರಿತೀವಿ. ಯಾಕಂದರೆ ಈ ವ್ಯಕ್ತಿ ಜನರಿಗೆ ಯೋಚನೆ ಮಾಡುವಂಥ ರೀತಿ, ವಿಮರ್ಶಾತ್ಮಕವಾಗಿ ಕೂಡ ಪದ್ಯವನ್ನು ಯೋಚನೆ ಮಾಡ್ಬೋದು, ಅದನ್ನು ಒಂದು ವ್ಯಾಲ್ಯೂ ಆಫ್ ಆರ್ಟಾಗಿ ನಾವು ನೋಡಬಹುದು ಅನ್ನೋದನ್ನು ತಿಳಿಸಿಕೊಟ್ಟಂಥವ್ರು. ಈವನ್ ಹೀ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕ್ರಿಟಿಕ್ಸ್ ಕ್ರಿಟಿಕ್, ಅಂದರೆ ವಿಮರ್ಶಕರಿಗೆ ವಿಮರ್ಶೆ ಮಾಡುವಂಥದ್ದು. ಅಂದರೆ ಒಂದು ವಿಮರ್ಶೆ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಏನೇನನ್ನು ಫಾಲೋ ಮಾಡಬೇಕು ವಿಮರ್ಶಕರು ಅನ್ನೋದನ್ನು ಅವರು ತಮ್ಮ ಎಸ್ಸೆಗಳಲ್ಲಿ ಹೇಳ್ತಾ ಹೋಗ್ತಾರೆ. ನಿಮಗೆ ಪ್ರಿಸ್ಕ್ರೈಬ್ ಮಾಡಿರುವಂತಹ ದ ಸ್ಟಡಿ ಆಫ್ ಪೋಯಟ್ರಿಯಲ್ಲಿ ಕೂಡ ಅವರು ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ್ಯಸ್ ಐ ಮೆನ್ಷನ್, ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಹೋಲ್ ಎಸ್ಸೆ ಇನ್ 5 sessions. ಸೊ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ಫಸ್ಟ್ ಒನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ನಾಲ್ಡ್ಸ್ ಕ್ರಿಟಿಸಿಸಮ್. He is the first critic to declare that people could be consoled, healed, and changed by reading literature. Arnold was a stained and grave critic who put down certain ideologies of criticism. He wrote extensively on social and cultural issues, religion, and education. He did not believe that science will give good things to human society. For Arnold, poetry and culture become modes of interiority in order to nullify exteriority of bourgeois existence. ಮ್ಯಾಥ್ಯೂ ಅರ್ನಾಲ್ಡ್ ಅವರು ಹೇಳೋ ಪ್ರಕಾರ ಹೆಚ್ಚು ಸಾಹಿತ್ಯವನ್ನು ನಾವು ಓದಬೇಕು. ಮನುಷ್ಯ ಎಷ್ಟು ಸಾಹಿತ್ಯವನ್ನು ಓದ್ತಾನೋ ಹಾಗೆ ಅವನ ಭಾವನೆಗಳಲ್ಲಿ, ಅವನ ಆಲೋಚನೆಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡಬಹುದು ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ತಮ್ಮದೇ ಆದಂತಹ ಸರ್ಟನ್ ಐಡಿಯಾಲಜೀಸ್ನ ಅವರು ಕ್ರಿಟಿಸಮ್ನಲ್ಲಿ ತಗೊಂಡು ಬರ್ತಾರೆ. ಇವರು ಮುಖ್ಯವಾಗಿ ಧರ್ಮ, ಶಿಕ್ಷಣ, ಸಂಸ್ಕೃತಿ, ಸಮಾಜದ ಕುರಿತು ಹೆಚ್ಚು ಪುಸ್ತಕಗಳನ್ನು ಬರಿತಾ ಹೋಗ್ತಾರೆ. ಇವರ ಸಾಹಿತ್ಯದಲ್ಲಿ ಅಂದರೆ ಇವರ ವಿಮರ್ಶೆಗಳಲ್ಲಿ, ಪದ್ಯಗಳಲ್ಲಿ ನಾವು ಇದನ್ನು ಹೆಚ್ಚಾಗಿ ನೋಡಬಹುದು. ಇವರು ಹೇಳೋ ಪ್ರಕಾರ ಏನು ಬೋರ್ಜಿಯಸ್ ಅಂತಂದರೆ ಶ್ರೀಮಂತ ವರ್ಗ, ಅವರ ಅಸ್ತಿತ್ವದ ಬಾಹ್ಯತೆಯನ್ನು ನಾವು ಹೋಗಲಾಡಿಸ್ಬೇಕು ಅಂತಂದರೆ ಅದಕ್ಕೆ ಪದ್ಯ ಹಾಗೆ ಸಂಸ್ಕೃತಿಯನ್ನು ನಾವು ಆಂತರಿಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದು ವಿಧಾನವಾಗಿದ್ದಾಗ ಮಾತ್ರ ಸಾಧ್ಯ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಮುಖ್ಯವಾಗಿ ಅವ್ರು ಹೇಳೋದೇನು ಅಂತಂದರೆ ಅವರು ಸೈನ್ಸನ್ನು ಬಿಲೀವ್ ಮಾಡಲ್ಲ. ಸೈನ್ಸ್ ಅನ್ನೋದು ಏನೋ ಒಂದು ಒಳ್ಳೆ ವಿಷಯಗಳನ್ನು ಒಂದು ಸಮಾಜಕ್ಕೆ, ಮಾನವ ಕುಲಕ್ಕೆ ತರುತ್ತೆ ಅನ್ನೋದನ್ನು ಅವರು ಒಪ್ಪೋದಿಲ್ಲ. Let us understand the salient features of the essay, The Study of Poetry. This essay is directed for general middle class people. It contains
some of the best pronouncements about poetry. In this essay, he deals with judgmental evaluation of poetry. He puts poetry in high position and it can survive civilize the whole society. He was the first to question what the context of the modern industrial society. He believes that the field of science, religion, philosophy, and politics are full of charlatanism. What is charlatanism? It means a fake and full of pretendence. There is always a confusion between good and bad, and there is no clear idea between right and wrong. Religion as charlatanism. Religion is threatened by science and it failed to address the fundamental questions, so it reduced its status in population. Science is falsely pretended as a new arbitrary of knowledge. Matthew Arnold considered philosophy also having the charlatanism because it is having its own resolved problems and questions and they didn't get till the answers. ಮ್ಯಾಥ್ಯೂ ಅರ್ನಾಲ್ಡ್ ಅವರು ಈ ಒಂದು ಎಸ್ಸೆಯನ್ನು ಸಾಮಾನ್ಯ ಮಿಡಲ್ ಕ್ಲಾಸಲ್ಲಿರುವಂತಹ ಜನರಿಗೆ ರೀಚ್ ಆಗಲಿ ಅನ್ನೋ ಉದ್ದೇಶಕ್ಕೆ ಬರೆದಿರುವಂಥದ್ದು. ಅವರು ಯಾವಾಗಲೂ ಕೂಡ ಹೈ ಪೊಸಿಷನಲ್ಲಿರುವ ಬೋರ್ಜಿಯು ಅರಿಸ್ಟೋಕ್ರಾಟಿಕ್ ಪೀಪಲ ಮನಸ್ಸಲ್ಲಿಟ್ಕೊಂಡು ಬರೆದಂಥವರು ಅಲ್ಲ. ಹಾಗೆಯೇ ಇಡೀ ಎಸ್ಸೆಯಲ್ಲಿ ಪದ್ಯದ ಬಗ್ಗೆ ಅವರು ವಿಚಾರಗಳನ್ನು ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಈ ಒಂದು ಎಸ್ಸೆಯಲ್ಲಿ ಒಂದು ಪದ್ಯವನ್ನು ನಾವು ಹೇಗೆ ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ಒಂದು ಪದ್ಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದನ್ನು ಹೈ ಪೊಸಿಷನಲ್ಲಿಟ್ಟರೆ ಅದು ಇಡೀ ಒಂದು ಸಮಾಜವನ್ನು ನಾಗರಿಕರನ್ನಾಗಿ ಮಾಡುತ್ತದೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ತಮ್ಮ ಆಲೋಚನೆಗಳನ್ನು ಮಾಡರ್ನ್ ಇಂಡಸ್ಟ್ರಿಯಲ್ ಸೊಸೈಟಿಯ ಕಾಂಟೆಕ್ಸ್ಟಲ್ಲಿ ಇಟ್ಕೊಂಡು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ಇವರ ಪ್ರಕಾರ ಸಾಹಿತ್ಯದಲ್ಲಿ ಮುಖ್ಯವಾಗಿ ಸೈನ್ಸ್, ಧರ್ಮ, ಫಿಲಾಸಫಿ, ಪಾಲಿಟಿಕ್ಸ್ ಈ 4 ಅಂಶಗಳು ಶಾಲಟಿಸಮ್ನ ಹೊಂದಿದೆ. ಹಾಗಾದರೆ ಶಾಲಟನಿಸಮ್ ಅಂದರೆ ಏನು? ಅಂದರೆ ಫೇಕ್, ಸುಳ್ಳಾಗಿರುವಂಥದ್ದು, ಹಾಗೆಯೇ ಪ್ರಿಟೆಂಡ್ ಮಾಡೋವಂಥದ್ದು, ಇಲ್ಲ ಅದು ಅದ್ಭುತವಾಗಿದೆ ಅಂಥೇಳಿ ನಾಟಕೀಯವಾಗಿ ತೋರಿಸುವಂಥದ್ದು. ಮನುಷ್ಯನಲ್ಲಿ ಸತ್ಯ, ಸುಳ್ಳು, ನಿಜ ಮತ್ತು ಇರುವಂತಹ ತಪ್ಪುಗಳ ನಡುವೆ ದ್ವಂದ್ವವನ್ನು ಸೃಷ್ಟಿಸುವಂಥದ್ದನ್ನು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಇದೆಲ್ಲದೂ ಕೂಡ ಫೇಕ್ ಆಗಿದೆ ಅಂತೇಳಿ ಹೇಳ್ತಾರೆ. ಹಾಗಾದರೆ ಹೇಗೆ ಫೇಕ್ ಆಗಿದೆ? ಧರ್ಮ ಅನ್ನುವಂಥದ್ದನ್ನು ಯಾಕೆ ಅವರು ಶಾಲಟಿನಿಸಮ್ಗೆ ಹೋಲಿಸ್ತಾರೆ? ಎಲ್ಲೋ ಒಂದು ಕಡೆ ಧರ್ಮ ಅನ್ನುವಂಥದ್ದು ಸೈನ್ಸಿಂದ ಥ್ರೆಟನ್ಗೆ ಒಳಗಾಗ್ತಿದೆ. ಹಾಗೆಯೇ ಜನರು ಕೇಳುವಂತಹ ಫಂಡಮೆಂಟಲ್ ಪ್ರಶ್ನೆಗಳನ್ನು ಉತ್ತರಿಸುವುದಲ್ಲಿ ಸೋತಿದೆ. ಹಾಗಾಗಿ ಜನರಲ್ಲಿ ಧರ್ಮದ ಬಗ್ಗೆ ಇತ್ತೀಚೆಗೆ ನಂಬಿಕೆ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೈನ್ಸ್ ಅನ್ನುವಂಥದ್ದು ಮನುಷ್ಯನಿಗೆ ಸುಳ್ಳು ಆಗಿರುವಂತಹ ಒಂದು ವಿಚಾರಗಳನ್ನು, ನಾಲೆಡ್ಜನ್ನು ತುಂಬ ಪ್ರಯತ್ನ ಮಾಡ್ತಿದೆ, ಇಲ್ಲದೇ ಇರುವುದನ್ನು ಇದೆ ಅಂತ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಯಾರು ಕೂಡ ಫಿಲಾಸಫಿಯನ್ನು ಫೇಕ್ ಅಂತ ಹೇಳೋದಿಲ್ಲ. ಆದರೆ ಮ್ಯಾಥ್ಯೂ ಅರ್ನಾಲ್ಡ್ ಅವರು ಫಿಲಾಸಫಿಯನ್ನು ಕೂಡ ಎಲ್ಲೋ ಒಂದು ಕಡೆ ಫೇಕ್ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅದರಲ್ಲೇ ಸಾಲ್ವ್ ಆಗದಿರುವಂತಹ ಹಲವು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರಗಳಿಲ್ಲ. ಹಾಗಾಗಿ ಅದು ಉತ್ತರವನ್ನು ಕಂಡುಕೊಳ್ಳುವುದರಲ್ಲಿ ಸೋತಿದೆ. ಹಾಗಾಗಿ ಈ 4 ಕೂಡ ಇಂಪಾರ್ಟೆಂಟ್ ಅಲ್ಲ. ಪದ್ಯ ಅನ್ನೋದಿದ್ದಾಗ ಹೇಳಿದ್ನಲ್ಲ, ಸಾಹಿತ್ಯದಲ್ಲಿ ಸಂಸ್ಕೃತಿ ಮತ್ತು ಪೋಯಟ್ರಿ ಅನ್ನೋದಿದ್ದರೆ ಇಡೀ ಒಂದು ಸಮಾಜವನ್ನು ಬದಲಾಯಿಸಬಹುದು ಅನ್ನುವಂತಹ ಅಂಶವನ್ನು ಇವರು ಯಾವಾಗಲೂ ಕೂಡ ಎತ್ತಿ ಹೇಳ್ತಾ ಇರ್ತಾರೆ. The study of poetry was originally published as a general introduction to T.S. Watt's anthology, The English Poets, in 1880. It appeared later in second series as Essays in Criticism. Here Arnold criticizes the art of poetry and art of criticism. He believes that poetry has significant use in the process of knowledge creation and progression of human beings. ಈ ಒಂದು ಎಸ್ಸೆಯನ್ನು ಒರಿಜಿನಲ್ ಆಗಿ 1880ರಲ್ಲಿ ಪಬ್ಲಿಷ್ ಆಗುತ್ತೆ. ಇದು ಯಾವ ರೀತಿಯಲ್ಲಿ ಪಬ್ಲಿಷ್ ಆಗುತ್ತೆ ಅಂತಂದರೆ T.H. ವಾರ್ಡ್ ಅವರ ಆಂಥಾಲಜಿ ದ ಇಂಗ್ಲೀಷ್ ಪೋಯೆಟ್ಸ್ ಅನ್ನುವಂತಹ ಒಂದು ಬುಕ್ಕಿನ ಇಂಟ್ರಡಕ್ಷನ್ ಪಾರ್ಟಾಗಿ ಪಬ್ಲಿಷ್ ಆಗುತ್ತೆ. ತದನಂತರದಲ್ಲಿ ಎಸ್ಸೇಸ್ ಇನ್ ಕ್ರಿಟಿಸಿಸಮ್ ಅಂತ ಸೆಕೆಂಡ್ ಸೀರೀಸಲ್ಲಿ ಇದು ಪಬ್ಲಿಷ್ ಆಗುತ್ತೆ. ಈ ಒಂದು ಸ್ಟಡಿ ಆಫ್ ಪೋಯೆಟ್ರಿಯಲ್ಲಿ ಅರ್ನಾಲ್ಡ್ ಆರ್ಟ್ ಆಫ್ ಪೋಯೆಟ್ರಿ ಹಾಗೆಯೇ ಆರ್ಟ್ ಆಫ್ ಕ್ರಿಟಿಸಿಸಮ್, ಒಂದು ಪದ್ಯವನ್ನು ಹೇಗೆ ಕ್ರಿಟಿಸೈಸ್ ಮಾಡುವಂಥದ್ದು, ಒಂದು ಪದ್ಯವನ್ನು ಹಾರ್ಟಾಗಿ ಹೇಗೆ ನೋಡುವಂಥದ್ದು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಹಾಗೆಯೇ ಅವರು ಬಿಲೀವ್ ಮಾಡ್ತಾರೆ ಪದ್ಯದ ಒಂದು ಇಂಪಾರ್ಟೆನ್ಸ್ ಎಲ್ಲಿದೆ ಅಂತಂದರೆ ನಾಲೆಡ್ಜನ್ನು ಕ್ರಿಯೇಟ್ ಮಾಡೋದ್ರಲ್ಲಿ, ಹಾಗೆಯೇ ಹ್ಯೂಮನ್ ಬೀಯಿಂಗ್ನ ಅಂದರೆ ಮನುಷ್ಯನ ಒಂದು ಪ್ರೋಗ್ರೆಷನ್ಗೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ.
Let us understand the importance of poetry. Arnold believes that art of poetry is capable of high destinies. The idea of poetry is infallible. We should understand the worth of poetry as it is poetry that shows us a mirror of life. Only poetry can offer any kind of spiritual or emotional success to man. Poetry provides reflection and commentary on the finer aspects of survival and struggles. Poetry is a criticism of life. Science, it is incomplete without poetry. Religion and philosophy will give way to poetry. Poetry is interpretative by having natural magic in it, and even moral profundity. A poet must aim at high and excellent seriousness in all that he writes. For that, the choice of excellent action, and the second is grand style, and it should have a parameters to apply to other subjects. Arnold says that reading influences the mind of the reader. The reader should understand constantly and judge whether the poem is for his benefit or not. That is, reader should identify the caliber of poet and the poem. Then only he tend to estimate whether it is the best form or not. ಮ್ಯಾಥ್ಯೂ ಅರ್ನಾಲ್ಡ್ ತಮ್ಮ ಎಸ್ಸೆ ಆಗಿರುವಂತಹ ದ ಸ್ಟಡಿ ಆಫ್ ಪೊಯೆಟ್ರಿಯಲ್ಲಿ ಇಂಪಾರ್ಟೆನ್ಸ್ ಆಫ್ ಪೊಯೆಟ್ರಿ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪದ್ಯ ಅನ್ನೋದಕ್ಕೆ ತನ್ನದೇ ಆದಂತಹ ಒಂದು ಹೈ ಡೆಸ್ಟಿನಿ ಅನ್ನೋದಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ದೋಷ ಅನ್ನುವಂಥದ್ದು ಇರುವುದಿಲ್ಲ. ಅದು ಎಷ್ಟು ವರ್ತಾಗಿರುತ್ತೆ ಅಂತಂದರೆ ನಮ್ಮ ಜೀವನದ ಕನ್ನಡಿ ಅಂತ ಹೇಳಿ ಹೇಳ್ತಾರೆ. ಪ್ಲೇಟೋ ಹೇಳ್ತಾರೆ, ಪೊಯೆಟ್ರಿ ಇಸ್ ಟ್ವೈಸ್ ರಿಮೂವ್ಡ್ ಫ್ರಮ್ ರಿಯಾಲಿಟಿ. ಸತ್ಯಕ್ಕೆ ಅದು ತುಂಬ ದೂರ, ರಿಯಾಲಿಟಿಯಿಂದ ತುಂಬ ದೂರ ಅಂತ ಹೇಳ್ತಾರೆ. ಆದರೆ ಅರಿಸ್ಟಾಟಲ್, ಲಾಂಜೇನಿಯಸ್, ವರ್ಡ್ಸ್ವರ್ತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಪದ್ಯದ ಒಂದು ಹಿರಿಮೆಯನ್ನು ಎತ್ತಿ ಹಿಡಿತಾ ಹೋಗ್ತಾರೆ. ಅದರಲ್ಲಿ ಅರ್ನಾಲ್ಡ್ ಅವ್ರು ಕೂಡ ಒಬ್ಬರು. ಅದು ಅಲ್ಲದೆ ಪದ್ಯ ಅನ್ನುವಂಥದ್ದು ಏನೇನನ್ನು ಮಾಡುತ್ತೆ ನಮ್ಮ ಜೀವನದಲ್ಲಿ, ಇಟ್ ರಿಫ್ಲೆಕ್ಟ್ಸ್ ಅವರ್ ಸ್ಟ್ರಗಲ್, ನಮ್ಮ ಜೀವನದಲ್ಲಾಗಿರುವಂಥ ತೊಂದರೆ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಅದು ಹೇಳ್ತಾ ಹೋಗುತ್ತೆ. ಸೈನ್ಸ್ ಅನ್ನುವಂಥದ್ದು ಪದ್ಯ ಅಲ್ದೇ ಕಂಪ್ಲೀಟೇ ಆಗೋದಿಲ್ಲ. ಹಾಗೆ ರಿಲಿಜಿಯನ್ ಆ್ಯಂಡ್ ಫಿಲಾಸಫಿ ಅನ್ನುವಂಥದ್ದು, ಧರ್ಮ ಹಾಗೆ ತತ್ವಗಳು ಪದ್ಯಗಳನ್ನು ಇನ್ನೂ ಹೆಚ್ಚು ಬರೀಲಿಕ್ಕೆ ಒಂದು ಸಹಾಯ ಆಗಿದೆ. ಒಂದು ಪದ್ಯವನ್ನು ನೀವು ವಿಮರ್ಶೆ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಅದರದೇ ಆದಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಒಂದು ಮ್ಯಾಜಿಕಲ್ ಎಲಿಮೆಂಟ್ಸ್ ಇದೆ. ಹಾಗೆಯೇ ನೈತಿಕತೆ ಅನ್ನೋದಿದೆ ಅಂತ ಹೇಳ್ತಾರೆ. ಒಬ್ಬ ಪದ್ಯಗಾರ ಪದ್ಯ ಬರಿತಾ ಇದ್ದಾನೆ ಅಂತಂದರೆ ಅವನ ಮುಖ್ಯ ಗುರಿ ಏನಾಗಿರಬೇಕು? ಅವರು ಮುಖ್ಯವಾಗಿ ಹೈ ಮತ್ತು ಹಾಗೆಯೇ ಎಕ್ಸಲೆಂಟ್ ಸೀರಿಯಸ್ನೆಸ್ ಇರುವಂತಹ ವಿಚಾರಗಳನ್ನು ತಗೋಬೇಕು. ಅದಕ್ಕೆ 2 ಆಸ್ಪೆಕ್ಟ್ಸ್, ಎಕ್ಸಲೆಂಟ್ ಆ್ಯಕ್ಷನ್ ಹಾಗೆಯೇ ಗ್ರ್ಯಾಂಡ್ ಸ್ಟೈಲ್, ಇದೆರಡನ್ನೂ ಕೂಡ ಅವರು ಕರೆಕ್ಟಾಗಿ ಚೂಸ್ ಮಾಡಬೇಕು ಅಂತ ಹೇಳ್ತಾರೆ. ಅರ್ನಾಲ್ಡ್ ಅವರ ಪ್ರಕಾರ ಒಬ್ಬ ಪದ್ಯಗಾರ ಪದ್ಯವನ್ನು ಬರೆದಿದ್ದಾನೆ ಅಂತಂದರೆ ಓದುಗ ಆಗಿರೋನು ಅದನ್ನು ಓದ್ತಾ ಇದ್ದಾನೆ ಅಂದರೆ ಅವನ ಮೇಲೆ ಅದು ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಒಂದು ಪದ್ಯ ಅದ್ಭುತವಾಗಿದೆಯೋ ಅಥವಾ ಹೇಗಿದೆ ಅಂತ ಅದನ್ನು ತಿಳ್ಕೊಳ್ಳೋವಂಥ ಕೆಪಾಸಿಟಿ ಅವರಲ್ಲಿ ಬರಬೇಕು ಅಂತ ಹೇಳ್ತಾರೆ. ನೋಡಿ, ಇಟ್ ಟೆನ್ಸ್ ಟು ಎಸ್ಟಿಮೇಟ್ ವೆದರ್ ಇಟ್ ಈಸ್ ಆಫ್ ದ ಬೆಸ್ಟ್ ಫಾರ್ಮ್ ಆರ್ ನಾಟ್. ಅದು ಬೆಸ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಅವರಲ್ಲಿ ಕೆಲವೊಂದು ಕಲೆ ಇರಬೇಕು. ಹಾಗಾದರೆ ಅದು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. As if now we understood the features of the study of poetry, the importance of the poetry according to Arnold. Arnold says to understand the poetry we need 3 kinds of estimates. That is, historical estimates, personal estimate and the real estimates. In the next class, we'll discuss all these 3 things. ನಾವೀಗ ಆಲ್ರೆಡಿ ಅರ್ನಾಲ್ಡ್ ಅವರ ಈ ಒಂದು ಎಸ್ಸೆಯಲ್ಲಿ ಬರುವಂತಹ ಸೈಲೆಂಟ್ ಫೀಚರ್ಸ್, ಇಂಪಾರ್ಟೆನ್ಸ್ನೆಲ್ಲ ತಿಳ್ಕೊಂಡಿದ್ದೀವಿ. ಒಂದು ಪದ್ಯ ಅನ್ನೋದು ಅದ್ಭುತವಾಗಿರಬೇಕು ಅಂತಂದರೆ ರೀಡರ್ ಆಗಿರೋವಂತಹವರು ಏನನ್ನು ಅರ್ಥ ಮಾಡ್ಕೋಬೇಕು, ಒಂದು ಪದ್ಯನ ಯಾವ ಬೇಸಲ್ಲಿ ಇಟ್ಕೊಂಡು ಅವರು ನೋಡಬೇಕು ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಅವರು 3 ಇಂಪಾರ್ಟೆಂಟ್ ಆಗಿರುವಂತಹ ಎಸ್ಟಿಮೇಟ್ಸ್ನ ಹೇಳ್ತಾರೆ: ಹಿಸ್ಟಾರಿಕಲ್, ಪರ್ಸ್ನಲ್ ಆ್ಯಂಡ್ ರಿಯಲ್ ಎಸ್ಟಿಮೇಟ್. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.